ನಮಸ್ಕಾರ. ಒಂದು ಮಗುವಿನ ಹಸಿವು ಇಡೀ ಬ್ರಹ್ಮಾಂಡವನ್ನೇ ಅಲ್ಲಾಡ್ಸ್ಬಿಡುತ್ತೆ ಅಂದ್ರೆ ನಂಬ್ಲಿಕ್ಕಾಗುತ್ತಾ? ಹೌದು. ಇವತ್ತು ನಾವು ಕೇಳಿಹೊರಟಿರುವ ಕಥೆ ಅಂಥದ್ದೇ ಒಂದು ರೋಚಕ ಘಟನೆಯ ಬಗ್ಗೆ. ಇದು ಭಗವಾನ್ ಹನುಮಂತನ ಬಾಲ್ಯದ ಕಥೆ. ನೋಡಿ, ಕಥೆಯ ತಿರುಳೇ ಇರೋದು ಈ ಒಂದು ಸರಳವಾದ್ರೂ ತುಂಬಾನೇ ಆಳವಾದ ಪ್ರಶ್ನೆಯಲ್ಲಿ. ಒಂದು ಮಗುವಿನ ಮುಗ್ಧ ಆಸೆ ಇಡೀ ವಿಶ್ವದ ಅಸ್ತಿತ್ವಕ್ಕೆ ಹೇಗೆ ಸವಾಲು ಹಾಕಿತು ಅಂದ ನೋಡೋಣ ಬನ್ನಿ. ಸರಿ, ಹಾಗಾದ್ರೆ ಕಥೆ ಎಲ್ಲಿಂದ ಶುರುವಾಯ್ತು ಅಂತ ನೋಡೋಣ. ಇದೆಲ್ಲದಕ್ಕೂ ಕಾರಣವಾಗಿದ್ದು ನಮ್ಮ ಕಥಾನಾಯಕನ ಒಂದು ದೈವಿಕ ತಪ್ಪು ತಿಳುವಳಿಕೆ. ನಮ್ಮ ಕಥಾನಾಯಕ ಬೇರಾರೂ ಅಲ್ಲ, ಬಾಲ ಹನುಮಂತ್. ಅಪಾರವಾದ ದೈವಿಕ ಶಕ್ತಿಗಳನ್ನ ಹೊಂದಿದ್ರೂ ಆ ಕ್ಷಣದಲ್ಲಿ ಅವನನ್ನ ಕಾಡಿದ್ದು ಮಾತ್ರ ಒಂದು ಮಗುವಿನ ಸಹಜವಾದ ಹಸಿವು. ಆದರೆ ಅವನ ಶಕ್ತಿ ಮಾತ್ರ ಅಬ್ಬಾ, ಅದು ಅಸಾಮಾನ್ಯವಾಗಿತ್ತು. ಇಲ್ಲಿಂದ ನೋಡಿ ಕಥೆಗೆ ಒಂದು ದೊಡ್ಡ ಟ್ವಿಸ್ಟ್ ಸಿಗೋದು. ಬಾಲ ಹನುಮಂತನ ಕಣ್ಣಿಗೆ ಆಕಾಶದಲ್ಲಿ ಕೆಂಪಗೆ ಹೊಳಿತಾ ಇದ್ದ ಸೂರ್ಯ ಹೇಗೆ ಕಂಡ ಗೊತ್ತಾ? ರಸಭರಿತ ಮಾಗಿದ ಮಾವಿನ ಹಣ್ಣಿನ ತರ. ಅಷ್ಟೇ. ಈ ಒಂದು ಮುಗ್ಧ ತಪ್ಪುಗ್ರಹಿಕೆಯೇ ಮುಂದೆ ನಡೆಯೋ ಎಲ್ಲ ನಾಟಕೀಯ ಘಟನೆಗಳಿಗೂ ನಾಂದಿ ಹಾಡುತ್ತೆ. ಹಸಿವು ತಾಳೋಕಾಗ್ಲಿಲ್ಲ, ಇನ್ನೇನ್ ಮಾಡೋದು? ತನ್ನ ಹೊಟ್ಟೆ ತುಂಬಿಸ್ಕೊಳ್ಳೋ ಒಂದೇ ಉದ್ದೇಶದಿಂದ ಹನುಮಂತ ಒಂದು ಎಂಥ ಅದ್ಭುತವಾದ, ಅಷ್ಟೇ ಧೈರ್ಯದ ಹೆಜ್ಜೆ ಇಡ್ತಾನೆ ಅಂದ್ರೆ, ಇದು ಸುಮ್ನೆ ಯಾವುದೋ ಮಗು ಜಿಗಿದ ಹಾಗಲ್ಲ. ವಾಯುಪುತ್ರನಾದ ಹನುಮಂತ ತನ್ನಲ್ಲಿದ್ದ ದೈವದತ್ತ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ ನೇರವಾಗಿ ಆಕಾಶದ ಕಡೆಗೆ ನೆಗೆಯುತ್ತಾನೆ. ಅವನ ಗುರಿ ಒಂದೇ, ತುಂಬಾನೇ ಸ್ಪಷ್ಟವಾಗಿತ್ತು. ಆ ಹಣ್ಣನ್ನ ಹೇಗಾದ್ರೂ ಮಾಡಿ ಹಿಡಿದುಬಿಡ್ಬೇಕು, ತನ್ನ ಹಸಿವನ್ನ ನೀಗಿಸ್ಕೊಳ್ಬೇಕು ಅಂತ. ಅಬ್ಬಾ, ಅವನ ವೇಗ, ಅವನ ಶಕ್ತಿ ಅದನ್ನೋಡಿ ದೇವತೆಗಳೇ ಬೆರಗಾಗಿ ಹೋದ್ರು ಅವನು ಆಕಾಶಕ್ಕೆ ನೆಗೆದಾಗ. ಏನಿದು ಅನಿರೀಕ್ಷಿತವಾಗಿ ನಡೀತಾ ಇರೋದು ಅಂತ ಸ್ವರ್ಗದಲ್ಲಿರೋ ದೇವತೆಗಳೆಲ್ಲ ಆತಂಕದಿಂದ ನೋಡ್ತಾ ಇದ್ರು. ಒಂದು ಪುಟ್ಟ ಮಗು ಸೂರ್ಯನನ್ನೇ ನುಂಗೋಗ್ ಬರ್ತಿದೆ ಅಂದ್ರೆ ಅವರಿಗೆ ನಂಬೋಕೆ ಆಗ್ತಿರ್ಲಿಲ್ಲ. ಪರಿಸ್ಥಿತಿ ನಿಧಾನವಾಗಿ ಕೈಮೇರೋಕೆ ಶುರುವಾಯಿತು. ದೇವತೆಗಳು ಮಧ್ಯಪ್ರವೇಶ ಮಾಡೋದು ಅನಿವಾರ್ಯ ಆಗ್ಬಿಡ್ತಲು. ಯಾಕಂದ್ರೆ ಯೋಚ್ನೆ ಮಾಡಿ, ಸೂರ್ಯನನ್ನೇನಾದ್ರೂ ನುಂಗಿ ಬಿಟ್ರೆ ಇಡೀ ಬ್ರಹ್ಮಾಂಡದ ಸಮತೋಲನವೇ ತಪ್ಪಿ ಹೋಗುತ್ತಿತ್ತು. ಹಾಗಾಗಿ ಇದು ಬರೀ ಒಂದು ಮಗುವಿನಾಟವಾಗಿ ಉಳಿದಿರಲಿಲ್ಲ, ಬದಲಿಗೆ ಒಂದು ಬ್ರಹ್ಮಾಂಡದ ಬಿಕ್ಕಟ್ಟಾಗಿ ಬದಲಾಗಿತ್ತು. ಸ್ವರ್ಗದಲ್ಲಿ ದೊಡ್ಡ ಕೋಲಾಹಲವೇ ಎದ್ಬಿಟ್ಟು. ಆಗ ದೇವತೆಗಳ ರಾಜನಾದ ಇಂದ್ರನು ಮುಂದೆ ಬರ್ತಾನೆ. ತನ್ನ ವಜ್ರಾಯುಧವನ್ನ ಬಳಸಿ ಸೂರ್ಯನ ಕಡೆಗೆ ಹಾರ್ತಾ ಇದ್ದ ಹನುಮಂತನನ್ನ ತಡೆದು ಆಕಾಶದಿಂದ ಕೆಳಗ್ ಬೀಳುವಂತೆ ಮಾಡ್ತಾನೆ. ಇದು ಬ್ರಹ್ಮಾಂಡವನ್ನ ಉಳಿಸೋಕೆ ತೆಗೆದುಕೊಂಡ ಒಂದು ತುಂಬನೇ ಕಠಿಣವಾದ ನಿರ್ಧಾರವಾಗಿತ್ತು. ಇಂದ್ರನ ವಜ್ರಾಯುಧದ ಹೊಡೆತಕ್ಕೆ ಬಾಲ ಹನುಮಂತ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದ. ಇದನ್ನು ನೋಡಿದ ಅವನ ತಂದೆ ವಾಯುದೇವನಿಗೆ ಸಿಟ್ಟು ನೆತ್ತಿಗೇರಿತು. ಇದರ ಪರಿಣಾಮವಾಗಿ ಯಾರೂ ಊಹಿಸದ ಒಂದು ಶಕ್ತಿಯುತವಾದ ಘಟನೆ ನಡೆತು. ವಾಯುದೇವನ ಕೋಪವನ್ನ ಶಾಂತಗೊಳಿಸೋಕೆ ಮತ್ತೆ ಬಾಲ ಹನುಮಂತನಿಗೆ ನ್ಯಾಯ ಕೊಡಿಸೋಕೆ ಎಲ್ಲ ದೇವತೆಗಳೂ ಒಂದೆಡೆ ಸೇರಿದ್ರು. ಮೊದ್ಲು ಅವನಿಗೆ ಮತ್ತೆ ಜೀವ ಬರುವಂತೆ ಮಾಡಿದ್ರು. ಅಷ್ಟೇ ಅಲ್ಲ, ಅವರೆಲ್ಲರೂ ತಮ್ಮ ತಮ್ಮ ದಿವ್ಯ ಶಕ್ತಿಗಳನ್ನ ಧಾರೆ ಎರೆದು ಅವನಿಗೆ ಅಸಾಧಾರಣವಾದ ಶಕ್ತಿ ಮತ್ತು ಯಾರಿಂದಲೂ ಸೋಲಿಸಲಾಗದ ಅಜೇಯತ್ವದ ವರವನ್ನ ಕರುಣಿಸಿದ್ರು. ಹೇಗೆ ನೋಡಿ, ಒಂದು ಮುಗ್ಧ ತಪ್ಪಿನಿಂದ ಶುರುವಾದ ಈ ಇಡೀ ಘಟನೆ ಹನುಮಂತನನ್ನ ಕೇವಲ ಒಬ್ಬ ಶಕ್ತಿಶಾಲಿಯನ್ನಾಗಿ ಉಳಿಸಲಿಲ್ಲ, ಬದಲಿಗೆ ಬಹುತೇಕ ಅವಿನಾಶಿಯಾದ ಒಬ್ಬ ಮಹಾನ್ ನಾಯಕನನ್ನಾಗಿ ರೂಪಿಸಿತು. ಆದರೆ ಈ ಕಥೆ ಬರೀ ಒಂದು ಸಾಹಸಗಾಥೆ ಅಷ್ಟೇ ಅಲ್ಲ. ಇದು ಇವತ್ತಿಗೂ ನಮ್ಗೆ ಪ್ರಸ್ತುತವಾಗುವಂಥ ಕೆಲವು ತುಂಬಾನೇ ಮುಖ್ಯವಾದ ಜೀವನ ಪಾಠಗಳನ್ನ ಒಳಗೊಂಡಿದೆ. ಈ ಕಥೆ ನಿಜವಾದ ಶಕ್ತಿಯ ದಾರಿಯನ್ನ ಈ 3 ಹಂತಗಳಲ್ಲಿ ತುಂಬಾ ಸುಂದರವಾಗಿ ವಿವರಿಸುತ್ತೆ. ನೋಡಿ, ಹನುಮಂತನ ಕುತೂಹಲ ಅವನನ್ನ ಸೂರ್ಯನ ತನಕ ಕರ್ಕೊಂಡ್ಹೋಯ್ತು. ಆದ್ರೆ ಜ್ಞಾನದ ಕೊರತೆ ಇಡೀ ಬ್ರಹ್ಮಾಂಡವನ್ನೇ ಅಪಾಯಕ್ಕೆ ತಳ್ಳಿತು. ಕೊನೆಗೆ ಅವನ ಧೈರ್ಯ ಮತ್ತು ದೇವತೆಗಳ ಜ್ಞಾನ ಒಟ್ಟಿಗೆ ಸೇರಿ ಅವನನ್ನೊಬ್ಬ ಮಹಾನ್ ನಾಯಕನನ್ನಾಗಿ ರೂಪಿಸಿತು. ಹಾಗಾದ್ರೆ ಈ ಕಥೆಯಿಂದ ನಾವು ಕಲಿಬೇಕಾದ ಪ್ರಮುಖ ಪಾಠ ಏನು? ಅದು ತುಂಬಾನೇ ಸರಳ. ಅಪಾರವಾದ ಶಕ್ತಿ ಇದ್ರೆ ಅದಕ್ಕಿಂತ ದೊಡ್ಡ ಜವಾಬ್ದಾರಿ ಇರಬೇಕು. ಜ್ಞಾನ ಮತ್ತು ವಿವೇಕ ಇಲ್ಲದ ಶಕ್ತಿ ವಿನಾಶಕ್ಕೆ ಕಾರಣವಾಗಬಹುದು ಅನ್ನೋದೇ ಈ ಕಥೆಯ ಸಾರ. ಹಾಗಾದ್ರೆ ಈ ಪ್ರಾಚೀನ ಪುರಾಣ ಕಥೆಗಳು ನಮ್ಮ ಇವತ್ತಿನ ಆಧುನಿಕ ಮಹತ್ವಾಕಾಂಕ್ಷೆಗಳಿಗೆ ಹೇಗೆ ದಾರಿದೀಪವಾಗಬಲ್ಲವು? ಒಬ್ಬರ ಬಳಿಯಿರುವ ಶಕ್ತಿ ಮತ್ತು ಗುರಿಗಳನ್ನ ಜ್ಞಾನ ಮತ್ತು ಜವಾಬ್ದಾರಿಯೊಂದಿಗೆ ಹೇಗೆ ಸಮತೋಲನದಲ್ಲಿ ಇಟ್ಕೊಳ್ಳುವುದು? ಇದು ನಮ್ಮೆಲ್ಲರನ್ನೂ ಯೋಚಿಸುವಂತೆ ಮಾಡುವ ಪ್ರಶ್ನೆ ಅಲ್ವಾ?